ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಯಾರೆಲ್ಲ ಬಿ ಎಸ್ ನರ್ಸಿಂಗ್ 2024 ಈ ವಿಡಿಯೋಲ್ಲಿ ನೋಡ್ತಾ ಇದ್ರೆ ಅವ್ರಿಗೆ ಏನಪ್ಪ ಅಂತಂದರೆ ಒಂದು ಯೂಸ್ಫುಲ್ ಆಗುತ್ತೆ. ಯಾಕಂತಂದರೆ ಕೆಲವೊಂದಿಷ್ಟು ಹುಡುಗರ ತಲೆಯಲ್ಲಿ ಏನಾಯ್ತದೆ ಅಂದರೆ ಸ್ವಲ್ಪ ಕನ್ಫ್ಯೂಷನಲ್ಲಿ ಇದ್ದರೆ ಆ್ಯಂಡ್ ಅದೇ ರೀತಿ ಸ್ವಲ್ಪ ಭಯನೂ ಕೂಡ ಇದೆ. ಏನಪ್ಪ ಅಂತಂದರೆ ಇವಾಗ ನಾವೇನು KCET ಬರೆದಿದ್ದೀವಿ, KE ಥ್ರೂ ಅಡ್ಮಿಷನ್ ಮಾಡ್ಬೇಕಂತಂದು ವೇಟ್ ಮಾಡ್ತಾಯಿದ್ವಿ. ಇನ್ನೂ ಕೂಡ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗಿಲ್ಲ. ಏನೋ ಸ್ವಲ್ಪ ಹಬ್ಬ ಲೇಟ್ ಆಗುತ್ತೆ, ಇನ್ನೂ ಒಂದು ತಿಂಗಳಾಗ್ಬೋದು ಅಂತ ಹೇಳ್ತಿದ್ದಾರೆ. ಬಟ್ ಲೇಟ್ ಆಗುತ್ತೆ. ಓಕೆ, ಲೇಟ್ ಆದರೆ ನಾಳೆ ನಮಗೆ KE ಥ್ರೂ ಸೀಟ್ ಸಿಗದೆ ಹೋಯ್ತು ಅಂದರೆ ಇಷ್ಟೆಲ್ಲ ವೇಟ್ ಮಾಡಿ ನಾಳೆ ಇನ್ನೂ ಒಂದೆರಡು ಎಲ್ಲ ಕೌನ್ಸ್ಲಿಂಗ್ ಎಲ್ಲ ಮುಗಿದಾದ್ಮೇಲೆ ನಮ್ಗೆ ರಿಸಲ್ಟ್ ಯಾವುದೂ ಕೂಡ ಒಂದು ಸೀಟು ಸಿಗದೆ ಹೋದಾಗ ಮುಂದೆ ಏನು ಮಾಡಬೇಕಂತಂದು ಎಲ್ಲರೂ ಕೂಡ ತಲೆಯಲ್ಲಿ ಕೂತಿದೆ ಆ್ಯಂಡ್ ಭಯನೂ ಕೂಡ ಇದೆ. ಯಾಕಂತಂದರೆ ಒಂದು ವರ್ಷ ವೇಸ್ಟ್ ಆಗುತ್ತಲ್ಲ ಅಂತಂದು, ಆ್ಯಂಡ್ ಈಗಿರುವಂಥ ರ್ಯಾಂಕು ಮತ್ತು ನೆಕ್ಸ್ಟ್ ಎಕ್ಸಾಮ್ ಬರ್ದಾಗಿರುತ್ತೆ ಎಲ್ಲ ಸೀಟ್ ಅಂತಂದು ಈ ರೀತಿ ತಲೆಯಲ್ಲಿ ಭಾಳ ಜನ ಇದೆ. ಆ್ಯಕ್ಚುಲಿ ನಾನು ಮೆಸೇಜ್ ಮಾಡಿದ್ದೀರಿ, ಹಾಗಾಗಿಬಿಟ್ಟು ಓಕೆ ಸ್ಟೂಡೆಂಟ್ಸ್ ಸ್ವಲ್ಪ ಜನ ಮೆಸೇಜ್ ಮಾಡಿದ್ರು ವಾಟ್ಸಪ್ ಗ್ರೂಪಲ್ಲಿ ಇದ್ದಾರಲ್ವ, ಹಾಗಾಗಿಬಿಟ್ಟು ಅವರು ಮಾಡಿದ್ದಕ್ಕೆ ಏನು ಮಾಡ್ತಿದ್ದಾರೆ ಅಂತ ಮತ್ತು ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ಇವಾಗ ಸಿಂಪ್ಲಿ ನೋಡಿರಿ, ಏನಪ್ಪ ಅಂತಂತಂದರೆ ನೀವು ಪ್ರೈವೇಟ್ ಕಾಲೇಜಲ್ಲಿ ಅಡ್ಮಿಷನ್ ನೀವು ಹೋಗ್ತಾರಂತಂದರೆ ನನ್ನ ಅಭ್ಯಂತರ ಇಲ್ಲ. ಯಾಕೆ ಅಂತ ಹೇಳ್ತಿದ್ದೀನಿ ಅಂತಂದರೆ ನೀವು ಸ್ವಲ್ಪ ಅವಸರ ಮಾಡ್ತಿದ್ದೀರ ಅಂತ ಹೇಳ್ತೀನಿ. ಅವ್ರು ಪ್ರೈವೇಟ್ ಕಾಲೇಜ್ನವರೇ ಹಾಗೆ ಮಾಡೋದು. ಯಾಕಂತಂದರೆ ಏನು ಮಾಡ್ತಾರೆ, ಅವ್ರಿಗೇನಾಗಬೇಕು, ಮೊದಲು ಫಿಲ್ ಆಗಬೇಕು, ಸೀಟೆಲ್ಲ ಫುಲ್ ಆಗಬೇಕು ಅಂತಂದರೆ ಪ್ರೈವೇಟ್ ದುಡ್ಡು ಏನಾಗುತ್ತೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಲೈಕ್ ಏನಪ್ಪ ಅಂತಂದರೆ 1,00,000 ಈಗ ಎವ್ರೇಜ್ 1,00,000 ಹೇಳ್ಕೊಂಡ್ರೆ KE ಥ್ರೂ ಹೋದರೆ 50,000 ಬರುತ್ತೆ. ಬಟ್ KE ಥ್ರೂ 50,000 ಬರೋದು ಅದೆಲ್ಲ ಏನಕ್ಕೆ ಬೇಕು, ಡೈರೆಕ್ಟಾಗಿ ಇಲ್ಲಿ 1,00,000 ಬರುತ್ತಲ್ವ, 10% ಗೌರ್ಮೆಂಟ್ ಕಂತರೂ ತೊಗೊಳ್ಬೇಕು. ಸ್ವಲ್ಪ ಏನಂತಾರಲ್ಲ, ಬಿಡುಗಡಿಲ್ಲ ಅವ್ರಿಗೆ, ತೊಗೊಳ್ಳೇಬೇಕಂತ ಏನು ಮಾಡ್ತಾರೆ, KE ಥ್ರೂ ಒಂದು 10% ತೊಗೊತಾರೆ. ಆ್ಯಕ್ಚುಲಿ ಈ ವರ್ಷ ಏನೋ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ಇನ್ನೂ ಕೂಡ ಜಾಸ್ತಿ ಮಾಡೋಣ ಅಂತಂದು. ಹಂಗೆ ಮಾಡಿದರೆ ಬೆಟರು. ಇವಾಗ ಪ್ರೈವೇಟ್ ನಾನು ಏನಕ್ಕೆ ಡೈರೆಕ್ಟಾಗಿ ಅಡ್ಮಿಷನ್ ಮಾಡಿಸ್ಬೇಡ್ರಿ ಅಂತ ಹೇಳ್ತೀನಿ ಅಂತಂದರೆ ದುಡ್ಡು ಜಾಸ್ತಿ ಆಗುತ್ತೆ, ಅವಸರ ಮಾಡ್ತಾರೆ. ಯಾಕಂತಂದ್ರೆ ನನ್ನ ಫ್ರೆಂಡ್ ಸರ್ಕಲಲ್ಲೇ ನಾನು ಎಷ್ಟೊಂದು ನೋಡ್ತಿದ್ದೀನಿ, ಅವ್ನು ವೇಟ್ ಮಾಡಿದರೆ ಅವನಿಗೆ ಗೌರ್ಮೆಂಟ್ ಕಾಲೇಜೇ ಸಿಗ್ತಾ ಇರ್ತಿತ್ತು. ಓಕೆ, ಓಲಿ ನಿಮ್ಗೆ ಗೌರ್ಮೆಂಟ್ ಕಾಲೇಜ್ ಸಿಗೋದು ಬೇಡ್ರಿ, ಅಟ್ಲೀಸ್ಟ್ ಪ್ರೈವೇಟ್ ಕಾಲೇಜ್ ಆದರೂ ಸಿಗುತ್ತೆ. ಅವಸರ ಮಾಡಬೇಡ್ರಿ. ನೀವು ರ್ಯಾಂಕ್ ಯಾರೆಲ್ಲ ಬೇಕಾದ್ರೂ ಅಡ್ಮಿಷನ್ ಮಾಡ್ರಿ ಅಂತ ಹೇಳ್ತೀನಿ ಅಂತಂದರೆ 3 lakhs ಈ ರೀತಿ ಹತ್ತತ್ರ ಬಂದಿದ್ದಲ್ಲ, 3 lakhs ಮೇಲ್ಗಡೆ ಈ ರೀತಿ ಇದ್ದರೆ ಸೊ ಅಂಥವ್ರು ಅದನ್ನು ಕೂಡ ಹೇಳ್ತೀನಿ, ನಾವು ಯಾವುದೋ ಒಂದು ಸಿಕ್ಕಿದ ಕಾಲೇಜಿಗೆ ಹಚ್ಚೋಕೆ ಹೋಗ್ಬೇಡ್ರಿ ನಾನು ಹೇಳ್ತೀನಿ ಪ್ಲೀಸ್. ಯಾಕಂತಂದರೆ ನೀವು KE ಥ್ರೂ ಹೋಗಿ ಯಾವುದಾದ್ರೂ ಸೀಟ್ ಸಿಗುತ್ತೆ ಹೋಗ್ರಿ, ಬೇಡ ಅನ್ನಲ್ಲ. ಬಟ್ ನೀವಾಗೆ ದುಡ್ಡು ಕೊಟ್ಟು ನೀವಾಗೆ ಅಡ್ಮಿಷನ್ ಮಾಡ್ಕೊತೀನಿ ಅಂತಂದರೆ ಯಾವುದ್ಯಾವುದೋ ಹೋಗಬೇಡ್ರಿ. ವಿತೌಟ್ CET ಆ್ಯಂಡ್ 3 ಲಕ್ಷ ಈ ರೀತಿ ರ್ಯಾಂಕ್ ಇರೋರು ಬೇಕಾದ್ರೆ ನಿಮ್ಗೆ ಅಡ್ಮಿಷನ್ ಬೇಕಂತಂದರೆ ನಾನು ನಿಮಗೆ ಕಡಿಮೆ ಫೀಸ್ ಒಳಗೆ ಚೆನ್ನಾಗಿರುವಂಥದ್ದು, ಹಾಸ್ಪಿಟಲ್ ಫೆಸಿಲಿಟಿ ಇರುವಂಥದ್ದು ಎಲ್ಲನೂ ರೇಟಿಗೆ ಒಟ್ಟು ಎಲ್ಲ ಕಾಲೇಜ್ ಪರ್ಸೆಂಟೇಜ್ ನೋಡೋದು ಅಂತಂದರೆ ಎಲ್ಲನೂ ಚೆನ್ನಾಗಿರುವಂಥದ್ದು ಕಾಲೇಜ್ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಅಂಥವ್ರು ಬೇಕಾದ್ರೆ ನಿಮ್ಗೆ ವಾಟ್ಸಪ್ ನಾನು ಅಡ್ಮಿನ್ ಇರ್ತೀನಿ, ಬೇಕಾದ್ರೆ ನಂಗೆ ಸಪ್ರೇಟಾಗಿ ಮೆಸೇಜ್ ಮಾಡಿರಿ. ಆ್ಯಂಡ್ ಇವಾಗ ನಾನೇನು ಹೇಳ್ತೀನಿ ಅಂತಂದರೆ ಕೌನ್ಸ್ಲಿಂಗ್ ಮುಗಿಷ್ಟಲ್ಲಿ ಸೀಟ್ ಫಿಲ್ ಆಗುತ್ತೆ ಅಂತಂದು ಸೀಟು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ವೇಟ್ ಮಾಡಿರಿ. ಯಾಕಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೂ ವೇಟ್ ಮಾಡಿರಿ. ನಿಮ್ಮ ಸೀಟು ರ್ಯಾಂಕ್ 2.5 ಲಕ್ಷ ಐತಲ್ಲ, ನಿಮ್ಮ ಸೀಟ್ ಸಿಗುತ್ತೆ. ನಾನು ಹೇಳುವಂಥ ಕೆಲವೊಂದಿಷ್ಟು ಪ್ರೊಸೆಸ್ನ ಕರೆಕ್ಟಾಗಿ ಫಾಲೋಅಪ್ ಮಾಡಿರಿ. ಜಸ್ಟ್ ಏನಿಲ್ಲ, ಪ್ರೊಸೆಸ್ ಅಂದರೆ ಏನಿಲ್ಲ, ಇನ್ ಕೇಸ್ ಏನಂತಂದರೆ ನಾಳೆ ಆಪ್ಷನ್ ಎಂಟ್ರಿ ಬಿಟ್ಟಾಗ ಜಾಸ್ತಿ ಕಾಲೇಜಸ್ನೇ ಆ್ಯಡ್ ಮಾಡಬೇಕು. ಜಾಸ್ತಿ ಕಾಲೇಜಸ್ನೇ ಆ್ಯಡ್ ಮಾಡಲೇಬೇಕು ರ್ಯಾಂಕ್ ದೂರ ಇದ್ದವರು. ಓಕೆ, ಸೀಟ್ KE ಥ್ರೂ ನಿಮ್ಮ ಸೀಟ್ ಸಿಗ್ತದೆ. ಯಾಕಂತಂದರೆ ಈ ವರ್ಷ ಕೂಡ ಇನ್ನೂ ಕೂಡ ಜಾಸ್ತಿ ಕಾಲೇಜಸ್ ಆ್ಯಡ್ ಆಗಿದ್ದಾವೆ. ಆ್ಯಂಡ್ ಅದೇ ರೀತಿ ಅಪ್ಲಿಕೇಶನ್ ಕೂಡ ಜಾಸ್ತಿ ಆಗಿರುತ್ತೆ ಬಿಡಿ, ಅದು ಬೇರೆ. ಬಟ್ ಕಾಲೇಜಸ್ಸು ಕೂಡ ಜಾಸ್ತಿ ಆಗಿದ್ದಾವೆ ಆ್ಯಂಡ್ ಸೀಟು ಕೂಡ ಜಾಸ್ತಿ ಮಾಡ್ತಿದ್ದಾರೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಪ್ರೈವೇಟ್ ಕಾಲೇಜಲ್ಲಿ KE ಥ್ರೂನು ಕೂಡ ಸೀಟ್ ಜಾಸ್ತಿ ಇಡ್ತಿದ್ದಾರೆ. ಹಂಗಾಗಿಬಿಟ್ಟು ಇದನ್ನೆಲ್ಲ ನೋಡ್ಕೊಂಡಾದ್ಮೇಲೆ ನಿಮಗೆ ಕಾಲೇಜ್ ಸಿಗುತ್ತೆ. ಈವನ್ ನಾನೇನು ಹೇಳ್ತೀನಿ ಅಂತಂದರೆ ನೀವು ಒಂದು ಏನಂತಂದರೆ ನೀವಿರುವಂಥ ಡಿಸ್ಟ್ರಿಕ್ಕಲ್ಲೇ ಬೇಕು, ನಮ್ಮೂರಲ್ಲೇ ಬೇಕಂತಂದರೆ ಕಷ್ಟ. ಇವಾಗಲೇ ಹೇಳ್ತೀನಿ, ನೀವು ಬೇರೆ ಕಡೆ ಹೋಗಿ ಕಲಿಬೇಕ್ರಿ. ಇಲ್ಲಿ ಹಾಸ್ಟೆಲ್ ಸ್ವಲ್ಪ ತೊಂದರೆ ಆಗುತ್ತೆ. ಈವನ್ ಈಗ ಗೌರ್ಮೆಂಟ್ ಕಾಲೇಜ್ ಸಿಕ್ಕರು ಕೂಡ ಹಾಸ್ಟೆಲ್ ಸಮಸ್ಯೆ ಇದ್ದಿದೆ ಅಂತ. ಅದಕ್ಕೆ ಏನು ಮಾಡಬೇಕು, ಅಪ್ಲಿಕೇಶನ್ ಹಾಕೋಣ. ಹಾಸ್ಟೆಲ್ ಸಿಕ್ಕರೆ ಸರಿ, ಇಲ್ಲ ಅಂತಂದ್ರೆ ರೆಕಮೆಂಡೇಷನ್ ಮಾಡಿಸ್ಲೇಬೇಕು. ಯಾಕಂದರೆ 4 ವರ್ಷ ಇರ್ತೀವಿ. ಇನ್ನೊಂದು ರೀತಿ ಅಂತಂದರೆ ಎಲ್ಲ ಕೌನ್ಸ್ಲಿಂಗ್ ಮುಗಿದಾದ್ಮೇಲೂ ನಿಮ್ಮ ಸೀಟ್ ಸಿಗದೆ ಹೋಗಿದ್ರೆ ಅಂಥವ್ರು ನಿಮಗೋಸ್ಕರ ನಾನೇನು ಹೇಳ್ತೀನಿ, ಎಲ್ಲಾದರೂ ಕಾಲೇಜ್ ಅಡ್ಜಸ್ಟ್ ಮಾಡ್ತೀನಿ. ಓಕೆ, ಅಡ್ಜಸ್ಟ್ ಮಾಡ್ತೀನಿ ಚೆನ್ನಾಗಿರೋ ಕಾಲೇಜಸ್. ಓಕೆ, ಎಲ್ಲಾದರೂ ಅಂತಂದರೆ ನನಗೇನೋ ಸಿಕ್ಕಾಪಟ್ಟೆ ಎಲ್ಲಾದರೂ ಅಡ್ಮಿಷನ್ ಮಾಡಿಸ್ಬೋದು. ಬಟ್ ನಿಮಗೆ ಚೆನ್ನಾಗಿರುವಂಥ ಕಾಲೇಜಸ್ನ ಹೇಳ್ತೀನಿ. ವಿತ್ 1 ಲಕ್ಷ ಮೇಲೆ ಅಂತ ಯಾವ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿಸ್ಬೇಡ್ರಿ ನಾನು ಹೇಳ್ತೀನಿ. ಈವನ್ ನಾನಾಗಿಯೂ ಕೂಡ ನಿಮ್ಮ ಕಾಲೇಜ್ ಸಜೆಸ್ಟ್ ಮಾಡ್ತೀನಿ ಅಂತಂದರೆ 1 ಲಕ್ಷದ ಮೇಲೆ ಯಾವುದೂ ಕೂಡ ಕಾಲೇಜಸ್ ಹೇಳಲ್ಲ. ಓಕೆ, ಯಾಕಂತಂದರೆ KE ಥ್ರೂ ತೊಗೊಂಡ್ರೆ ಅಂತೂ ನಿಮ್ಗೆ 50,000 ಆಗುತ್ತೆ. ಬಟ್ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಬಂದಾಗ 1 ಲಕ್ಷ ಮೇಲೇ ಕೇಳ್ತಾರೆ ಎಲ್ಲ ಗೌರ್ಮೆಂಟ್ ಕಾಲೇಜ್, ಎಲ್ಲ ಪ್ರೈವೇಟ್ ಕಾಲೇಜಲ್ಲಿ. ಸೊ ಅಂಥ ಕಾಲೇಜಸ್ ಹೋಗ್ಬೇಡ್ರಿ. ನಿಮ್ಗೆ ಆದಷ್ಟು ಸ್ಕಾಲರ್ಶಿಪ್ಪು ಬರುವಂಥದ್ದು, ಹಾಸ್ಪಿಟಲ್ ಫೆಸಿಲಿಟಿ ಚೆನ್ನಾಗಿರುವಂಥದ್ದು, ಕಾಲೇಜು ರ್ಯಾಂಕಿಂಗ್ ಎಲ್ಲ ಚೆನ್ನಾಗಿರುವಂಥದ್ದು ಎಲ್ಲ ನೋಡ್ಕೊಂಡು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಅಂಥವ್ರು ಬೇಕಾದ್ರೆ ನಂಗೆ ಸಪ್ರೇಟ್ ಮೆಸೇಜ್ ಮಾಡ್ಬೋದು. ನನಗೆ ಬೇಕಾದ್ರೆ ನಿಮ್ಗೆ ವಾಟ್ಸಪ್ ಗ್ರೂಪ್ ಇದೆ, ಅವು ಜಾಯ್ನ್ ಆಗಿರಿ. ಅಲ್ಲಿ ನಿಮ್ಗೆ ಅಡ್ಮಿನ್ ಇರ್ತೀನಿ ನಾನು. ಅಡ್ಮಿನಲ್ಲಿ ನಂಗೆ ಮೆಸೇಜ್ ಹಾಕ್ರಿ, ನಿಮಗೆ ಆದಷ್ಟು ಹೆಲ್ಪ್ ಮಾಡ್ತೀನಿ. ಓಕೆ ಸರಿ, ಇನ್ನೊಂದು ಏನಪ್ಪ ಅಂತಂದರೆ ಕೊನೆಗೆ ನಾನು ಈ ವಿಚಾರ ಮಾತಾಡೋಣ ಅನ್ಬೇಕಂತಂದು ವಿಡಿಯೋ ಮಾಡ್ತಿರೋದು. ಈ ಒಂದು ವಿಡಿಯೋದ ಕೆಳಗಡೆ ಅಂತಂದರೆ ಈ ಒಂದು ವಿಡಿಯೋಗೆ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇರಲಿ, ಎಷ್ಟಾದರೂ ಡೌಟ್ಸ್ ಇದ್ದರೆ ಹಾಕ್ರಿ.
ನೆಕ್ಸ್ಟ್ ವೀಡಿಯೋ ಮಾಡುವಾಗ ಓಕೆ ನೆಕ್ಸ್ಟ್ ಏನು ಮಾಡ್ತೇನೆ ಅಂತಂದರೆ ನೆಕ್ಸ್ಟ್ ಒಂದು ವೀಡಿಯೋ ಮಾಡ್ತಿರುತ್ತಲ್ವ ಆವಾಗ ನಿಮ್ಮ ಒಂದು ಕಮೆಂಟ್ನ ನಾನು ಓದ್ಕೊಂಡು ಆನ್ಸರ್ ಮಾಡ್ತೀನಿ. ಅದೇ ನಂದು ವೀಡಿಯೋ ಆಗಿರ್ತದೆ ನೆಕ್ಸ್ಟ್ ವೀಡಿಯೋ. ಓಕೆ ನಿಮ್ಗೆ ಏನೇ ಡೌಟ್ಸ್ ಇದ್ದಂದ್ರು ಕೇಳ್ರಿ, ಅದಕ್ಕೆ ಆನ್ಸರ್ ಒಂದು ವೀಡಿಯೋ ಮುಖಾಂತರ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸರಿ, ಅಲ್ಲಿವರೆಗೂ ನಮ್ಮ ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿ ಇಲ್ಲ ಅಂತಂದ್ರೆ ಜಾಯ್ನ್ ಆಗಿರಿ. ಏನಾದರೂ ಅಪ್ಡೇಟ್ ಬಂತಂದರೆ ಕ್ವಿಕ್ಕಾಗಿ ನಿಮ್ಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.